ಮಾಧ್ಯಮದವ್ರ ಏನ್ ಕೆಲಸ? ಸಮಾಜದಲ್ಲಿರುವಂತಹ ಸಮಸ್ಯೆಗಳನ್ನ ಎತ್ತಿ ತೋರಿಸುವುದು ಅಂತ ಕೆಲಸ ಅದ. ಶಾಸಕರ ಗಮನಕ್ಕೆ ತರೋದು, ಸಮಾಜದ ಗಮನಕ್ಕೆ ತರೋದು, ಅಧಿಕಾರಿಗಳ ಗಮನಕ್ಕೆ ತರೋದು. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಅದರೊಳಗೆ ಇನ್ನೊಂದು ಅಂಗ ಪತ್ರಿಕಾರಂಗ. ಅದೊಂದು ಅಂಗವಾಗಿ ಕೆಲಸ ಮಾಡ್ತಾ ಇರ್ತದೆ. ಮತ್ತೇನ್ ಹೇಳ್ತಾರ, ಮಾಧ್ಯಮದಲ್ಲಿ ಇಂಥವೆಲ್ಲ ಏನಾರ ಬರೆದ್ರಪ್ಪ ಅಂದ್ರೆ ನಿಮ್ಮ ಮ್ಯಾಲೆ ಕ್ರಮ ತಗೋತೀನಿ ಅಂತ ಹೇಳ್ತಾರೆ. ನಿಮ್ಮ ಮ್ಯಾಲೆ ಶಾಸಕರ ಕ್ರಮ ತಗೋಕ್ ಬರುತ್ತಂತ, ಆದ್ರ ಗುತ್ತಿಗೆದಾರ ಮೇಲೆ ಅವ್ರ ಕ್ರಮ ತಗೋಕ್ ಬರಲ್ಲ, ಅದು ಮಾಧ್ಯಮದ ಕ್ರಮ ತಗೋಬೇಕು. ಇದೇನ್ರಿ ಇದು ಮಾತಾ? ಅದರ ಜೊತೆಗೆ ಶಾಸಕರು ಮೊನ್ನೊಂದು ಹೇಳಿಕೆ ಕೊಟ್ಟಿದ್ದಾರೆ ಕೆಡಿಪಿ ಮೀಟಿಂಗ್ ನಲ್ಲಿ. ಏನಂತ? ರೈತರು ಆ ಡೋಣಿ ನೀರು ತಗೊಳಕತ್ತಿದಾರ, ಅದು ಕಾನೂನು ಬಾಹಿರ ಐತಿ. ಕೆರೆಗಳ ನೀರು ತಗೋತಾರ, ಅದು ಕಾನೂನು ಬಾಹಿರ. ಅವ್ರದೆಲ್ಲ ಲೈನ್ ಕಟ್ ಮಾಡ್ಬೇಕು, ಹೋಗ್ಲಿ ಬಿಡು ರೈತರ ಪಾಪ ಅಂತ ಬಿಟ್ಟಿನಿ ಅಂತ ಹೇಳ್ತಾರ. ಕಟ್ ಮಾಡ್ರಿ ಅಂತ ಹೇಳಿದಾರ, ಸೂಚನೆ ಕೊಟ್ಟಿದ್ದಾರೆ. ನಾ ಹೇಳಕತ್ತೀನಿ, ನಿಮ್ ತಾಕತ್ತಿದ್ರೆ ಕಟ್ ಮಾಡ್ರಿ. ಇದಕ್ಕಿಂತ ಮುಂಚೆ ನಾನು ನಿಮ್ಗೂ ಒಂದು ಮಾತು ಕೇಳಕ್ ಬಯಸ್ತೀನಿ. ಮತ್ತೆ ನೀವು ಹೊಳೆಯಿಂದ ಬಲ್ದಿನಿ ಒಳಗೆ ನಿಮ್ ಹೊಲಕ್ಕೆ 6 ಇಂಚ್ ಪೈಪ್ ಲೈನ್ ಮಾಡ್ಕೊಂಡಿರಲ್ಲಪ್ಪ, ಅದನ್ನ ಹೆಂಗ್ ಮಾಡ್ಕೊಂಡ್ರಿ? ಅಂದ್ರೆ ರೈತರಿಗೆ ಯಾರಿಗೆ ಮಾಡ್ಕೊಳಕ್ ಬರಲ್ಲ, ಒಲ್ಲಿ ನಿಮ್ಗೆ ಇಟ್ಟ ಮಾಡ್ಕೊಳಕ್ ಬರ್ತದ? ನೀವೇನ್ ಹೇಳಿದ್ರಲ್ಲ, ಕೆರೆ ನೀರು ತಗೊಳಕ್ ಬರೋದಲ್ಲ, ದೋಣಿ ನೀರು ತಗೊಳಕ್ ಬರಲ್ಲ, ಆದ್ರೆ ಹೊಳಿ ನೀರು ತಗೊಳಕ್ ಬರ್ತದ ಕಾನೂನು ಇದ್ರು ನನಗೆ ಬಹಳ ಸ್ಪಷ್ಟವಾಗಿ ಅವ್ರಿಗೆ ನಾನು ಕೇಳಕ್ ಬಯಸ್ತೀನಿ. ಇವತ್ತು ಅವರೊಂದು ಹೇಳಿದ್ರು, ಮುಖ್ಯದಲ್ಲಿ ರೈತರ ಹೋರಾಟ ನಡೆದಂತ ಸಂದರ್ಭದಲ್ಲಿ ನಮ್ಮ ಬೇಡಿಕೆಗೆ ಅನುಗುಣವಾಗಿ ಯಾವ ಇಲಾಖೆಯ ಸಮಸ್ಯೆಗಳಿವೆ ಆ ಇಲಾಖೆಯ ಎಲ್ಲ ಅಧಿಕಾರಿಗಳು ಅವತ್ತು ಆ ಹೋರಾಟಕ್ಕೆ ಬಂದಿದ್ರು. ಜಿಲ್ಲಾಧಿಕಾರಿಗಳಾಗ್ಲಿ ಮತ್ತು ಜಿಲ್ಲಾ ಪಂಚಾಯತಿಯ ಸಿಇಒ ಆಗ್ಲಿ ಅವರು ಆದೇಶ ಮಾಡಿದ್ರು, ಕಂಪಲ್ಸರಿ ನೀವು ರೈತರ ಹೋರಾಟದಲ್ಲಿ ಹೋಗ್ಬೇಕು, ಆ ರೈತರ ಸಮಸ್ಯೆಗಳು ಏನಿದಾವಲ್ಲ ಅವೆಲ್ಲವುಗಳನ್ನ ಆಲಿಸ್ಬೇಕು, ಯಾವ ನಿಮಗೆ ಪರಿಹಾರ ನೀಡಕ್ಕ ಸ್ಥಳದಲ್ಲೇ ಪರಿಹಾರ ನೀಡ್ರಿ, ಮತ್ತೆ ಯಾವ ಪರಿಹಾರ ನೀಡಕ ಅವನು ಸರ್ಕಾರ ಗಮನಕ್ಕೆ ತರುವಂತ ಕೆಲಸವನ್ನ ಅಧಿಕಾರಿಗಳು ಮಾಡ್ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಅಧಿಕಾರಿಗಳು ಬಂದಿದ್ರು. ನಾವು ಮುಂಚೆ ಹೋರಾಟ ಮಾಡೋಕ್ಕಿಂತ ಮುಂಚೆ ಕರ್ನಾಟಕ ರಾಜ್ಯ ರೈತ ಸಂಘ ಎಲ್ಲಾ ಇಲಾಖೆಗಳಿಗೆ ನಾವು ಪತ್ರವನ್ನ ಬರೆದಿರ್ತೇವೆ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ನಾಗೂ ನಾವು ತಿಳಿಸಿರ್ತೇವೆ, ಈ ಎಲ್ಲ ಅಧಿಕಾರಿಗಳು ಹೋರಾಟದಲ್ಲಿ ಇರಬೇಕು ಅಂತ. ಕೆಡಿಪಿ ಸಭೆ ಕರೆದು ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಏನಾಗಿದೆ ಏನಿಲ್ಲ ಅಂತೇಳಿ ತಿಳ್ಕೊಳ್ಳಕ್ಕೆ ನೀವು ಕೆಡಿಪಿ ಸಭೆ ಕರೆದಿದ್ರು ಅಥವಾ ರಾಜಕೀಯ ಭಾಷಣ ಮಾಡಕ್ ಕರೆದಿದ್ರು? ನೀವು ರಾಜಕೀಯ ಬಗ್ಗೆ ಮಾತಾಡಂಗಿತ್ತ ಇನ್ನೊಬ್ಬ ವ್ಯಕ್ತಿಗಳ ಬಗ್ಗೆ ಮಾತಾಡಂಗಿತ್ತಪ್ಪ ಅಂತಂದ್ರ ಸಪರೇಟ್ ಸಭೆ ಕರೀರಿ, ಸಪರೇಟ್ ಪ್ರೆಸ್ ಮೀಟಿಂಗ್ ಕರೀರಿ, ಅಲ್ಲಿ ಮಾತಾಡ್ರಿ. ಆದ್ರ ಕೆಡಿಪಿ ಸಭೆಯಲ್ಲಿ ನೀವು ಸಮಯನ್ನ ವ್ಯರ್ಥ ಮಾಡ್ತಾ ಇದ್ದೀರಲ್ಲ, ಈ ಉಡಾಪೆ ಉತ್ತರಗಳನ್ನು ನೀಡಿ ಇದು ಸರಿಯಲ್ಲ ಅಂತ ನಾನು ಹೇಳಕ್ ಬಯಸ್ತೇನೆ. ಅವ್ರು ಹೇಳ್ತಾರೆ ಏನು ಅಂತಂದ್ರೆ, ನೀವು ಯಾಕೆ ಅಧಿಕಾರಿಗಳು ಆ ಹೋರಾಟಕ್ಕೆ ಹೋಗಿದ್ರಿ ಅಂತ ಕೇಳ್ತಾರ. ಅಣ್ಣ ನಾ ಹೇಳಕ್ ಬಯಸ್ತೀನಿ ನಿಮ್ಗೆ, ನೀವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇದಿರೋ ಅಥವಾ ನಿಮ್ ದೇಶಕತ್ತಿ ಮನೆತನದ ಆಡಳಿತದಲ್ಲಿದ್ರು? ಇಲ್ಲಿ ತುಗಲತ ಆಡಳಿತ ಇಲ್ಲ. ಇಲ್ಲಿ ಹೆಂಗಪ್ಪ, ರಾಜ ಮನೆತನದ ಆಡಳಿತದ ಏನಪ್ಪ ಗುಂಗಿನೆಲ್ಲದಾರ ಇವ್ರು. ಅಂದ್ರೆ ಇವ್ರಿಗೆ ಯಾರು ಏನು ಕೇಳಬಾರ್ದು, ಅಧಿಕಾರಿಗಳಿಗೆ ಹೋರಾಟಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತೀವಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕಾರಿಗಳು ಕಾರ್ಯಾಂಗದ ಭಾಗ. ಅವರು ಯಾವುದೇ ಹೋರಾಟ ನಡೆದಂತ ಸಂದರ್ಭದಲ್ಲಿ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳು ಹೋಗಿ ಜನರ ಸಮಸ್ಯೆಗಳನ್ನ ಆಲಿಸುವುದು ಅವರ ಮೂಲ ಕರ್ತವ್ಯ. ಅವರು ಅವ್ರ ಜವಾಬ್ದಾರಿಯನ್ನ ಅವ್ರು ಮಾಡಿದ್ದಾರೆ. ಅವ್ರು ಯಾವುದನ್ನ ಈಡೇರಿಸಕ್ಕಾಗತ್ತ ಈಡೇರಿಸ ಹಾಲಾದ ಬೇಡಿಕೆಗಳಿದ್ರೆ ಅವನ್ನ ಸರ್ಕಾರ ಗಮನಕ್ಕೆ ತಗೊಂಡ್ಬರ್ತಾರೆ. ತೋರಿಸಿ, ನನ್ನ ಕಾನೂನಿನಲ್ಲಿ ನಿಮ್ಗೆ ಹಕ್ಕಿದೆನ? ಅಧಿಕಾರಿಗಳು ಹೋಗ್ಬೇಡ ಅಂತ ಹೇಳಕ್ ನಿಮ್ಗೆ ಯಾವ್ದಾದ್ರು ಹಕ್ಕಿದೆನ? ಆಧಾರ ರಹಿತವಾದ ಆರೋಪ ಮಾಡಿದಿರಿ, ಅದಕ್ಕೆ ಇನ್ನು ಮುಂದ ಇಂಥದ್ದೇನಾರ ಮಾಡಿದರೆ ರೈತರ ಮೇಲೆ ಏನಂತೆ ಯಾವ್ದೋ ಒಂದು ಹೇಳಿದಾರಲ್ರಿ ನಿಮ್ ಪ್ರಶ್ನೆ ಅಲ್ಲಿ ಮೀಟಿಂಗ್ ನಲ್ಲಿ, ಸುಮೋಟೋ ಕೇಸ್ ದಾಖಲೆ ಮಾಡ್ರಿ ಅಂತ ಹೇಳಿದ್ರೆ, ಸುಮೋಟೋ ಕೇಸ್ ಹಾಕ್ಬೇಕನ್ನೋದ್ರ ಗೊತ್ತೈತಿ. ಸುಮ್ನೆ ಸುಮೋಟೋ ಕೇಸ್ ಹಾಕಂತ ಹಾಕಿ ಅಂತೇಳಿ ಜನಸಾಮಾನ್ಯರನ್ನ ರೈತರನ್ನ ಹೆದರ್ಸುವಂತ ಕೆಲಸ ಮಾಡ್ತೀರಿ. ನೀವು ಮೊದಲು ಹೇಳ್ತಿದ್ರಿ ಮುದ್ದೆಗೊಳದಲ್ಲಿ ರೈತರ ಹೋರಾಟಗಾರರ ಮೇಲೆ ಕೇಸ್ ಮಾಡ್ತಾರೆ, ಅದು ಮಾಡ್ತಾರೆ, ಹತ್ತಿಕ್ತಾರೆ ಅನ್ನತ್ತೆ ನೀವೇ ಉದ್ದುದ್ದು ಭಾಷಣ ಮಾಡ್ತಿದ್ರಿ.
ಈಗಿದ್ರೆ ನೀವೇ ಅದೇ ಕೆಲಸ ಮಾಡಕತ್ತೀರಲ್ಲ, ಕೇಸ್ ಮಾಡೋದು ಅದು ಮಾಡೋದು. ನಾನು ಹೇಳ್ತಾ ಇದ್ದೇನೆ, ಮುಂದಿನ ಪ್ರೆಸ್ ಮೀಟಿಂಗ್ ನಲ್ಲಿ ಇವರು ಜನಪ್ರತಿನಿಧಿ ಆದ್ಮೇಲೆ, ಶಾಸಕರ ಆದ್ಮೇಲೆ ಯಾರ್ಯಾರ ಮೇಲೆ ಕಂಪ್ಲೇಂಟ್ ಮಾಡಿಸಿದಾರ ಅಂತ ನಾನು ನಿಮಗೆ FIR ಕಾಪಿ ಸಮೇತ ಕೊಡ್ತೀನಿ. ಇವರೊಂದು ಮಾತು ಹೇಳ್ತಾರೆ, ಏನು ಮೇಲೆ ಇವರು ಭ್ರಷ್ಟಾಚಾರದ ಆರೋಪ ಮಾಡ್ತಾರೆ, ಗುತ್ತಿಗೆದಾರ ಹತ್ರ ರೊಕ್ಕ ತಿಂದಿನ ಅಂತ ಹೇಳ್ತಾರೆ. ನಾನು ಯಾರಿಂದ ಕೂಡ ₹1 ತಿಂದಿಲ್ಲ, ಯಾರ್ದು 1 ಕಪ್ ಚಾ ಕುಡ್ದಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನೀವು ಯಾರು ಗುತ್ತಿಗೆದಾರರಿಗೆ ಪ್ರಮಾಣ ಮಾಡ್ರಿ ಅಂತ ಹೇಳ್ತಿರಲ್ಲಪ್ಪ. ನಾ ಕೇಳಕತ್ತೀನಿ, ಗುತ್ತಿಗೆದಾರ ಯಾಕೆ ಪ್ರಮಾಣ ಮಾಡ್ತಾರ? ನೀನೇ ಹೋಗಿ ಪ್ರಮಾಣ ಮಾಡು. ಅಯ್ಯನ ಕೂಡ ನಿಂತ್ಕೊಂಡು ದೇವ್ರ ಕೂಡ ನೀನೇ ಪ್ರಮಾಣ ಮಾಡು. ನಾನು ಯಾವ ಗುತ್ತಿಗೆದಾರಿಂದ ₹10 ತಗೊಂಡಿಲ್ಲ ಅಂತೇಳಿ. ರೈತರಿಗೆ ಹೆಂಗ್ ಸಹಕಾರ ಕೊಡ್ಬೇಕಂತ ಗೊತ್ತಿದೆ ಅಂತ ಹೇಳ್ತಾರೆ. ಮಾತಾಡಿದಾರೆ ಒಂದು ಇದರಲ್ಲಿ. ನಾನು ಹೇಳಕ್ ಬಯಸ್ತೇನೆ, ಮನೆತನಕ ರೈತರು ನೀನು ಮನೆಗೆ ಹೋದ್ರೆ ದನಗಳಿಗೆ ಕುಡಿಯಕ್ಕೆ ನೀರಿಲ್ಲ, ನಮ್ಮ ಬಾವಿಗಳು ಬೋರುಗಳು ಎಲ್ಲ ಬತ್ತಿದಾವೆ. ದಯವಿಟ್ಟು ನೀವು KB ಚಾನಲ್ ಅಧಿಕಾರಿಗೆ ಹೇಳಿ ನಮ್ಮ ಕೆರೆಗಳಿಗೆ ನೀರು ಬಿಡಿಸ್ರಿ ಅಂತೇಳಿ. ಇಂಗಳಿಗೇರಿ, ಅಡವಿ ಹುಳುಗಾಳ, ಅಡವಿ ಸೋಮನಾಳ ಎಲ್ಲ ಹಳ್ಳಿಯ ರೈತರು ಮನೆಗೆ ಹೋದ್ರೆ ಇವ್ರೇನು ಹೇಳ್ತಾ ಇದ್ದಾರೆ, ಕುಡಿಯಕ ನೀರಿಲ್ಲ, ಎಲ್ಲಿ ಬಿಡಕ್ಕಾಗತ್ತೆ ಅಂತ. ನೋಡ್ರಿ ಸರ, ನಮ್ಮ ಕಬ್ಬು ಒಣಗಕತ್ತ, ದಯವಿಟ್ಟು ಹೇಳ್ರಿ ಅಂತ ಹೇಳಿದ್ರೆ, ಕಬ್ಬ ನನ್ನ ಕೇಳಿ ಕಬ್ಬು ಹಾಕಿರ ಅಂತ ಕೇಳಿದಾರೆ. ಆಯ್ತಪ್ಪ, ನಿನ್ ಕೇಳಿ ಅಂತೂ ಕಬ್ಬು ಹಾಕಿಲ್ಲ, ಮತ್ತೆ ನೀನು ರೈತರ ಕೇಳಿ ಚುನಾವಣೆ ನಿಂತಿದ್ದ. ಮುದ್ದೇಬೇಳದಲ್ಲಿ ಒಟ್ಟು ಎಷ್ಟು ಮಲ್ಟಿ ವಿಲೇಜ್ ಸ್ಕೀಮ್ಗಳು ಇದಾವಲ್ಲ, ಅವೆಲ್ಲ ಸ್ಕೀಮ್ಗಳಿಗೋಸ್ಕರ ಪ್ರತಿ ವರ್ಷ ಎಷ್ಟು ದುಡ್ಡು ಖರ್ಚು ಮಾಡಕತ್ತೀರಿ ಅಂತ ಶ್ವೇತಪತ್ರ ಹೊಡ್ಸಿ. ಇವರು ಹೊಡ್ಸಕ್ ರೆಡಿ ಇಲ್ಲ. ಆ ಟೆಂಡರ್ ತಗೊಂಡು, ಯಾವ ಮುಖ್ಯ ಟೆಂಡರ್ ಆಗಿದಲ್ಲ ಆ ಟೆಂಡರ್ ತಗೊಂಡು ತನ್ನ ಸಂಬಂಧಿಕರಿಗೆ ಕೊಡಿಸಿದ. ಸಂಬಂಧಿಕ ಕೊಡಿಸಿ ಏನು ಕೆಲಸ ಮಾಡಿಲ್ಲ. ಯಾವ ಹಳ್ಳಿಗಳಿಗೆ ನೀರು ಹೋಗಲ್ಲ ಹೇಳಂತೇಳಿ ನೋಡೋಣ, ಯಾವ ಹಳ್ಳಿಯಾಗ ಅಡ್ಡಾಡ್ಲಿ ನೋಡೋಣ. ನಾ ಸುಳ್ಳು ಆರೋಪ ಮಾಡ್ತೀನಿ ಅಂತ ಹೇಳ್ತಾ ಇದ್ದಿಲ್ಲಪ್ಪ. ಆಧಾರ ರೈತ, ನೀನ್ ಹೋಗಿ ಹಳ್ಳಿ ಒಳಗೆ ಕೇಳಿ ಯಾವ ಹಳ್ಳಿಗೆ ನೀರು ಬಂದಿದೆ ಅಂತ ಕೇಳು, ಜನನ ಉತ್ತರ ಕೊಡ್ತಾರೆ ನಿನ್ಗೆ. ಯಾವ ಹಳ್ಳಿಗಳಿಗೆ ನೀರು ಬಂದಿಲ್ಲ, ಯಾವುದೇ ಓವರ್ ಟ್ಯಾಂಕಿ ಕೂಡ ನೀರು ಏರಿಲ್ಲ, ಎಲ್ಲ ಬೋಗಸ್ ಬಿಲ್ ತೆಗೆದಿದ್ದಾರೆ. ಮುಂದೆ ಕರ್ನಾಟಕ ರಾಜ್ಯ ರೈತ ಸಂಘದ ಬಗ್ಗೆ ಮಾತಾಡ್ಬೇಕಪ್ಪ ಅಂತಂದ್ರೆ ನಾಲಿಗೆ ಬಿಗಿ ಹಿಡಿದು ಮಾತಾಡ್ಬೇಕು. ನಾವು ಮಾಲಕರಿದೀವ್ರಿ. ನೀವು ಕೇಳ್ತಾ ಅವ್ರೇನು MLA ನಾ MP ನಾ ಅಂತ ಕೇಳ್ತಾ ಇದ್ರಲ್ಲ, ನಿಮ್ಮನ್ನ ಮಾಡಿದ ಮಾಲಕರು ನಾವು. ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬನಿಗೆ ಕೂಡ ಹೋರಾಟ ಮಾಡೋ ಹಕ್ಕೈತಿ. ಅನುಚ್ಛೇದ 19(1)(a), ಅನುಚ್ಛೇದ 19(1)(b), ಅನುಚ್ಛೇದ 19(1)(c) ಇಲ್ಲಿ ಅಧಿಕಾರಿಗಳು ಹೋಗ್ಬಾರ್ದು, ತಹಸೀಲ್ದಾರ್ ಒಬ್ಬರೇ ಹೋಗ್ಬೇಕಂತೇಳಿ ಏನ್ರ ಸರ್ಕಾರ ಆದೇಶ ಐತಾ? ಪ್ರೋಟೋಕಾಲ್ ಇದ್ರೆ ತೋರ್ಸು, ಜನರ ಮುಂದೆ ಇಡು. ಸಾಬೂನ್ ಫ್ಯಾಕ್ಟರಿಯಲ್ಲಿ ಯಾರನ್ನ ಇಟ್ಟಿದ್ದೀರಿ? ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಏನು ಇಲಾಖೆಯಲ್ಲಿ ಯಾರನ್ನ ನೇಮಕ ಮಾಡಿದ್ರಿ? ಗುತ್ತಿಗೆದಾರರಿಗೆ ಮತ್ತು ಇವ್ರಿಗೆಲ್ಲ ಆಫೀಸಲ್ಲಿ ಹಪ್ತ ವಸೂಲಿ ಮಾಡಕ್ಕೆ ಯಾರನ್ನ ಇಟ್ಟಿದ್ರಿ? ಉಸು ಹೊಡ್ಯಾಕ ಅದಕ್ಕೆ ಯಾರನ್ನ ಇಟ್ಟಿದ್ರಿ? ಗೊತ್ತಿಲ್ಲ. ಈ ತಾಲೂಕಿನಾಗ ಯಾರಿಗೆ ಮಾತೆತ್ತಿದ್ರೆ ನಾನು ಸತ್ಯ ಹರಿಶ್ಚಂದ್ರ ಅಂತ ಮಾತಾಡ್ತಾರೆ. ನಾನು ಹೇಳಕತ್ತಿದ್ದೀನಿ, ನಿಮ್ಮ ಅವಧಿಯಲ್ಲಿ ಸರ್ಕಾರ ಯೋಜನೆ ಏನ್ ಬರ್ತಾವಲ್ಲ ಇವರೆಲ್ಲ ಬರೀ ಮಂದಿ ಮಕ್ಕಳಿಗೆ ಕೊಡೋರು. ನಿಮ್ಮ ಮನೆ ಯಾರಿಗೆ ಕೊಡ್ಬೇಕ್ರಿ? ಆಶ್ರಯ ಯೋಜನೆ ಮನೆ ಯಾರಿಗೆ ಕೊಡ್ಬೇಕು? ಸರ್ಕಾರಿ ನೌಕರಿದಾರ ಕೊಡಕ್ ಬರ್ತದನ್ರಿ? ಹೇಳಿ ನೋಡೋಣ. ಇವರು ಸರ್ಕಾರಿ ಅಧಿಕಾರಿಗಳಿಗೆ, ಸರ್ಕಾರಿ ಜಾಬ್ ಮಾಡುವಂತ ವ್ಯಕ್ತಿಗಳಿಗೆ ಮನೆ ಕೊಡಕ್ ಬರ್ತಾ? ಇವರು ಆಶ್ರಯ ಯೋಜನೆಯಲ್ಲಿ ಅವ್ರ PA ಬಾಗೇವಾಡಿಗೆ ಮನಿ ಕೊಟ್ರ. ಇವ್ರ ಆಶ್ರಯ ಕಮಿಟಿ ಅಧ್ಯಕ್ಷರಲ್ಲ. ಆ ದಾಖಲೆಗಳನ್ನ ನಾ ಬಿಡುಗಡೆ ಮಾಡ್ತೀನಿ. ಒಬ್ಬ ಬಾಗೇವಾಡಿಗೆ ಮನೆ ಕೊಟ್ಟಿದ್ದಾರೆ ಇವರು, ಆಶ್ರಯ ಮನೆ. ಅವ ಬಡವ. ಅವ್ರು ಹೇಳಿದಾರೆ ಏನಂತ ಹೇಳಿ, ಆಧಾರ ರೀತಿ ಆಯ್ತಪ್ಪ, ಆಧಾರದ ಜೊತೆಗೇನೆ ನಾ ಮಾತಾಡ್ತೀನಂತ. ಅದಕ್ಕೆ ಒಂದಿನ ಇಲ್ಲೇ ಮುದ್ದೇಬಾದಾಗ ಎಲ್ಲರ ಒಂದು ಸಾರ್ವಜನಿಕ ಸಭೆ ಕರೆದು ಬಿಡು, ಜನತಾ ನ್ಯಾಯಾಲಯದಲ್ಲಿ ತೀರ್ಮಾನ ಆಗ್ಲಿ. ನಾನು ಸಾಕ್ಷಿ ಸಮೇತ ನಿನ್ಗೆ ಆಧಾರ ಇಡ್ತೀನಪ್ಪ. ನೋಡ, ನಾನು ಸರಿ ಅಂತಾರೋ ನಿನ್ ಸರಿ ಅಂತಾರೋ, ನಂದು ತಪ್ಪು ಅನ್ನೋದಾದ್ರೆ ನಾ ಇವತ್ತೇ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ನಿವೃತ್ತಿಯಾಗಿ ನಮ್ಮ ಕೆಲಸ ನಾವು ಮಾಡ್ತೀವಿ. ಇವತ್ತು ಸಂಘದಲ್ಲಿ ಆಗ್ಲಿ ರಾಜಕಾರಣದಲ್ಲಿ ನಾವು ಬರೋದಿಲ್ಲ. ಒಂದ್ ವೇಳೆ ಅದನ್ನ ಹೇಳಿದ ಸರಿ ಆಯ್ತಪ್ಪ ಅಂತಂದ್ರೆ ನೀವು ರಾಜೀನಾಮೆ ಕೊಡ್ಬೇಕು. ನೀವು 3 ವರ್ಷದಾಗ ಏನೇನ್ ಮಾಡಿದ್ರಪ್ಪ ಹೇಳಿ ನೋಡೋಣ. ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ಹಣ ತಂದಿದ್ರಿ ನಿಮ್ಮ ಅವಧಿಯಲ್ಲಿ?
ನಿಮ್ಮ ಅವಧಿಯಲ್ಲಿ ಯಾವ್ಯಾವ ಅಪ್ರೂವ್ ಮಾಡ್ಸ್ಕೊಂಡ್ಬಂದು ಟೆಂಡರ್ ಕರೆದು ಏನ್ ಕೆಲಸ ಮಾಡಿಸಿದ್ರಿ, ಯಾವ್ಯಾವ ಮಾಡಿದ್ರಿ ಅಂತೇಳಿ ಲಿಸ್ಟ್ ಸಮೇತ ಆಯಾ ಇಲಾಖೆವಾರ ಶ್ವೇತ ಪತ್ರ ಹೊಡಿಸ್ಬಿಡ್ರಿ. ಯಾವುದೂ ಇಲ್ಲ. ಇವತ್ತು ಯಾವ ಪುರುಷಾರ್ಥಕ್ಕಾಗಿ ಇವತ್ತು ನೀವು ರಾಮಲಿಂಗಾರೆಡ್ಡಿ ಸಾಹೇಬ್ರು ಕರ್ಕೊಂಡ್ ಬಂದ್ರಿ? ನಾ ಕೇಳಕ್ ಬಯಸ್ತೀನಿ, ಯಾರೋ ಮಾಡಿದ ಕೆಲ್ಸಕ್ಕ ನೀವು ಉದ್ಘಾಟನೆ ಮಾಡಕ್ ಬಂದಿದ್ರಿ. ಹಿಂದಿನ ಸರ್ಕಾರ ಆದಂತ ಕೆಲಸ ಅದು, ನೀವು ಅದನ್ನು ಉದ್ಘಾಟನೆ ಮಾಡಕ್ ಬಂದಿದ್ರಿ. ಹೆಂಗಿದು ವಾಯು ವಿಹಾರಕ್ಕೆ ಬಂದಿರ್ತಾರ, ಪಿಕ್ನಿಕ್ ಬಂದಿದ್ರಿ. ಏನಾದ್ರೂ ₹1 ಕೊಡುಗೆ ಇದೆನಾ? ಪುಣ್ಯಾತ್ಮ, ಇಲ್ಲಿ ಕರ್ಕೊಂಬರಕ್ಕಿಂತ ಆ ನಾರಾಯಣಪುರ ಡ್ಯಾಮ್ ಇದೆಯಲ್ಲ, ಆ ಡ್ಯಾಮಿನ ಹಿನ್ನೀರಿನಿಂದ ಸುಮಾರು 10,000 ಎಕರೆ ಭೂಮಿ ಮುಳುಗಿದೆ, ಹೆಚ್ಚುವರಿಯಾಗಿ ರೈತರ ಭೂಮಿ. ಅವ್ರನ್ನ ಇಲ್ಲಿ ಕರ್ಕೊಂಬರಕ್ಕಿಂತ ಸ್ವಲ್ಪ ಹೊಳೆದಂಡಿ ಕರ್ಕೊಂಡು ಹೋಗಿದ್ದಪ್ಪ ಅಂದ್ರೆ ರೈತರಿಗೆ ನ್ಯಾಯ ಸಿಕ್ತು. ನಾಗರಬಟ್ಟ ಏತನಿಯವರು ಯಾಕೆ ನಿಂತಿದೆ? ಅವರೇ ಇದ್ರಲ್ರಿ ಕಾಂಟ್ರಾಕ್ಟರ್ ಅದಾರು ಅಂತ. SM ಬಿರಾದಾರ ಯಾರು ಅಂತ ಕೇಳ್ತಾರೆ. SM ಹೌದಪ್ಪ, SM ಬಿರಾದಾರ ನನ್ನ ಮಾವ, ನನ್ಗೆ ಹೆಣ್ಣು ಕೊಟ್ಟು ಮಾವಪ್ಪ. ಅವ್ರ ಕೆಲಸ ಏನಿದೆ? ಗುತ್ತಿಗೆದಾರ ಕೆಲಸ ಏನಿದೆ? ಯಾವತ್ತೂ ಒಂದು ಟೆಂಡರ್ ಕರಿಬೇಕಪ್ಪ ಅಂತಂದ್ರೆ ಮೊದಲು 4-1, 6-1, 9-1 ಅವಾರ್ಡ್ ಕಾಪಿ ಮಾಡಿ ಟೆಂಡರ್ ಕರಿಬೇಕು. ಎಲ್ಲಾ ರಾಜ್ಯದಲ್ಲಿ ಸಿಸ್ಟಮ್ ಹಿಂಗೆ ಇದೆ. ಆದ್ರೆ ಕರ್ನಾಟಕದಲ್ಲಿ ನೀವೇನ್ ಮಾಡ್ತೀರಿ? ಯಾವ್ದು 4-1 ಮಾಡಲ್ಲ, 6-1 ಏನೋ 9 ಇಲ್ಲ, ಅವಾರ್ಡ್ ಇಲ್ಲ, ಸುಮ್ನೆ ಟೆಂಡರ್ ಕರಿದು ಟೆಂಡರ್ ಕರೆದಕರೆ ರೈತರಿಗೆ ಏನದೆ ಆಮೇಲೆ ಇಲ್ಲಪ್ಪ ಮಾಡ್ಕೊಡ್ತೀವಿ ಅಂತ ಆ ಕಾಂಟ್ರಾಕ್ಟರ್ ಅಡ್ಡಾಡ್ಬೇಕು. ಯಾಕೆ ನಿಂತಿದೆ ಟೆಂಡರ್ ಕೆಲಸ? ಯಾಕೆ ನಿಂತದು ಕೆಲಸ? ಕಾಲುವೆ ಕೆಲಸ ನಿಂತು 3 ವರ್ಷ ಆಯ್ತು. ನೀವು ಜಸ್ಟ್ ನೀವು MLA ಆಗಕ್ಕ ನಿಂತದು. ನಿಮ್ ಕೆಲಸ ಏನಿದೆ? ಯಾಕೆ ನಿಂತಿದೆಪ್ಪ ಕಾಲುವೆ ರೈತರು ನಿನ್ನ ರೊಕ್ಕ ಕೊಟ್ಟು ಕೆಲಸ ಮಾಡಂತ ಹೇಳಿಲ್ಲ. ಅವ್ರೇನ್ ಹೇಳಕತ್ತಿದ್ದಾರೆ? ನಮ್ಗೆ ಅವಾರ್ಡ್ ಕಾಪಿ ಮಾಡ್ಕೊಡ್ರಿ, ಯಾಕಂದ್ರೆ ನಿಮ್ಮಿಂದ ಆಫೀಸಿಗೆ ನಾವು ಅಡ್ಡಾಡಕ್ ಆಗಲ್ಲ, SL ಆಫೀಸಿಗೆ. ಯಾಕಂದ್ರೆ ಸುಮಾರು 10 ವರ್ಷದಿಂದ ಅಡ್ಡಾಡಕತ್ತಿದ್ದಾರೆ. ಇನ್ನು ಇವತ್ತು ಯಾವ ಕಾಲುವೆ ಐತಲ್ಲ, 2003 ಆದಂತ ಕಾಲುವೆಗೆ ಇನ್ನೂ ಅವ್ರಿಗೆ ಅವಾರ್ಡ್ ಆಗಿಲ್ಲ. ನಾ ಕೊಡ್ತೀನಿ ನಿಮ್ಗೆ ಸಾಕ್ಷಿ. ನೀವು ಅಧಿಕಾರಿಗಳು ಅವ್ರಿಗೆ ಅವಾರ್ಡ್ ಕಾಪಿ ಮಾಡಿ ಕೊಟ್ರೆ ಅಲ್ಲಿ ಯಾವ್ದೋ ಹಕ್ಕಿರಲ್ಲ. ಅವಾರ್ಡ್ ಆದ್ಮೇಲೆ ಮುಗಿತಲ್ಲ, ರೈತರದ್ದು ಯಾವ್ದೋ ಹಕ್ಕಿಲ್ಲ. ಅವಾಗ ನೀವು ಅಧಿಕಾರಿಗಳು ಅವಾರ್ಡ್ ಕಾಪಿ ಮಾಡಿ ಕೊಟ್ಟು ಲೈನ್ ಔಟ್ ಮಾಡಿ ಕೊಟ್ರಿಯಪ್ಪ ಅಂತಂದ್ರೆ ಗುತ್ತಿಗೆದಾರ ಕೆಲಸ ಮಾಡ್ತಾರ. ಅದನ್ನ ಬಿಟ್ಟು ಸುಮ್ಮನೆ ಏನೋ ಒಂದು ಉತ್ತರ ಕೊಡೋದು. ಏನ್ ಕಾಂಟ್ರಾಕ್ಟರ್ ಅವಾರ್ಡ್ ಮಾಡ್ತಾನ? ಈಗಾಗಲೇ ನಾವು ಅನೇಕ ಸಲ ಅಧಿಕಾರಿಗಳು ಮಾತನಾಡಿದ್ವಿ. ನಮ್ಗೆ 3 ತಿಂಗಳು ಟೈಮ್ ಕೊಟ್ಟಿದ್ರೆ ನಾಗರಭಟ್ಟು. ಈ ಸುಮಾರು 35 ಜನ ರೈತರು ಕನ್ಸಂಟ್ ಅವಾರ್ಡ್ಗೆ ಒತ್ತು ಕೊಟ್ಟಿದ್ರೆ. ಹಾಳಾಗಿ ಹೋಗ್ರಪ್ಪ, ಕನ್ಸಂಟ್ ಅವಾರ್ಡ್ ಮಾಡಿ ಕೊಡ್ರಿ, ಕಡೆಗೆ ನೀರ ಬಂದ್ರೆ ಹೊಲಕ್ಕಿಟ್ಟು ಏನಾರ ಬೆಳ್ಕೋತಾರ ಕುಂದಿರ್ತೀವಿ ಅಂತ ಹೇಳಿ ನೀವು ಎಟ್ಟರ ಕೊಡ್ರಿ, ಹಾಳಾಗಿ ಹೋಗ್ರಿ ಅಂತ ಹೇಳ್ಕಿರೆ ನೀವು ಎಷ್ಟು ಕೊಟ್ಟದಕ್ಕೆ ಒಪ್ಕೊಂಡ್ರ. ನೀವೇನ್ 25 ಲಕ್ಷ 30 ಲಕ್ಷ ಕೊಡ್ತೀನಿ ಅಂತೀರ, ಅದಕ್ಕೆ ಒಪ್ಕೊಂಡು 35 ಜನ ಈಗಾಗಲೇ ಸಹಿ ಮಾಡಿ ಕೊಟ್ಟಿದಾರ. ಈಗಾಗಲೇ ಅವ್ನು ಕಳಿಸಿತ್ತು, ಅದನ್ನ ಹೊಳೆ ರಿವರ್ಸ್ ಹಾಕಿದಾರೆ. ಏನಂದ್ರೆ ಒಟ್ಟು ಒಮ್ಮೆ ಕಳಿಸ್ಬೇಕಂತ. ಮುನ್ಸಿಪಾಲಿಟಿ ದನದ ಕೊಂಡಾಡಾಗಿತ್ತು. ಎಲ್ಲ ಓಣಿಯೊಳಗೆ ಹೋದ ಕತ್ಲ, ಎಲ್ಲಿ ಒಂದು ಬಲ್ಪ್ ಹಾಕಿಲ್ಲ, ಜನ ಎಲ್ಲ ಕತ್ತಲಾಗ ಅಡ್ಡಾಡ್ಬೇಕು. ಈ ಮುನ್ಸಿಪಾಲಿಟಿಯಲ್ಲಿ ಹೆಂಗಿದೆ, ಕೆಲವು ಜನ ಇವ್ರ ಹಿಂಬಾಲಕರು ಏನಾಗಿದಾರಪ್ಪ ಅಂತಂದ್ರ ಹಪ್ತ ವಸೂಲಿ ಮಾಡೋರಾಗ್ಯಾರ. ನಾನು ಮಾತು ಹೇಳಕ್ ಬಯಸ್ತೀನಿ. ನಾನು ಹೇಳಿದ್ದು ಸುಳ್ಳು ಅನ್ನೋದಾದ್ರೆ ಹೋಗಿ ನೀವು APMC ನಿಂತು ಎಲ್ಲರೂ ಕೇಳ್ರಿ. ಸರಿ, ಈ ಒಂದು ಉತ್ತಾರ ಕೊಡ್ಬೇಕಪ್ಪ ಅಂತಂದ್ರೆ 50,000 ರೂಪಾಯಿ ತಗೋತಾರೆ. 30,000 ರಿಂದ 50,000 ರೂಪಾಯಿ ನಿಮಗೆ ಓಟ್ ಹಾಕಿದರೆ ಲೀಡರ್ಗಳೇ. ಇವತ್ತೇನು ಮುನ್ಸಿಪಾಲಿಟಿ ಐತಲ್ಲ, ಆ ಮುನ್ಸಿಪಾಲಿಟಿ ಒಳಗ 30 ಅದೇನ್ ಜಾಗ ಅದಾವಲ್ಲ, ಮುನ್ಸಿಪಾಲಿಟಿ ಜಾಗ. ಯಾಕಂದ್ರೆ ಮೊದಲು KGP ಆಗಿದ್ದಿಲ್ಲ. ಈಗೇನಪ್ಪ A ಖಾತೆ B ಖಾತೆ ಬಂದ ಮೇಲೆ ಅದನ್ನೆಲ್ಲ ಸಕ್ರಮ ಮಾಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. 33 × 83 33 × 83ಕ್ಕ ಇವರು ಒಬ್ಬೊಬ್ಬ 25,000 ರೂಪಾಯಿ ಇದು ಬೇರೆ ಹಪ್ತಾ ಇದು ಉಳಿದು ಎಲ್ಲಾ ಸೇರಿ ವಸೂಲಿ ಮಾಡಿದ್ದಾರೆ. ಮತ್ತೆ ಸರ್ಕಾರಿ ಫೀಸು ಅದು ಇದೆಲ್ಲ ಬೇರೆ. ಆಮೇಲೆ 33, 63ಕ್ಕೆ 20,000 ಅಂತೆ. 33, 43ಕ್ಕೆ 15,000. ಮತ್ತೆ ಉಳಿದದ್ದು ಬೇರೆ ಅದ. ಮತ್ತೆ ಫೀಸು ಅದು ಇದು ಗೌರ್ಮೆಂಟ್ ಫೀ ಅದೆಲ್ಲ ಬೇರೆ. ಇದನ್ನೆಲ್ಲ ಕಲೆಕ್ಟ್ ಮಾಡೋರು ಕೊಡೋರು ಯಾರು ಗೊತ್ತಾ? ಅಂಬೇಡ್ಕರ್ ಸರ್ಕಲ್ನಾಗ
ಒಬ್ರು ಇವ್ರ ಕ್ಯಾಶಿಯರ್ ಅದನ್ ಒಂದು ಆಫೀಸ್ ಅದಲ್ಲಿ, ಆ ಆಫೀಸಿಗೆ ಚೀಫ್ ಆಫೀಸರ್ ಅವ ಕರೆಕ್ಟ್ ಆಗಿ ಆಫೀಸಿಗೆ ಹೋಗ್ತಾನ ಗೊತ್ತಿಲ್ಲ. ನಮ್ಗೆ 10 ಆಫೀಸ್ಗೆ ಹೋಗ್ತಾನ ಗೊತ್ತಿಲ್ಲ. ಆದ್ರೆ ಬೆಳಗ್ಗೆ 7 ಮಾತ್ರ ಅಲ್ಲಿ ಹಾಜರಿರ್ತಾನ. ಅವ್ನ ಮುಂದೆ ಹಾಜರಿದ್ದು ಎಲ್ಲ ಲೆಕ್ಕ ಕೊಡ್ಬೇಕು. ನಿಮ್ಗೆ ವೋಟ್ ಹಾಕ್ಸಿದವರು, ನಿಮ್ ಪರವಾಗಿ ಕ್ಯಾಂಪೇನ್ ಮಾಡಿದವರು, ಮತ್ತೆ ಅವರೇ ರೊಕ್ಕ ಕೊಡುವಂತ ಪರಿಸ್ಥಿತಿ ಐತೆಪ್ಪ ಅಂತಂದ್ರೆ ಇನ್ನು ಜನಸಾಮಾನ್ಯರ ಕೆಲಸ ಮಾಡೋದು ಯಾವಾಗ? ಮುನ್ಸಿಪಾಲಿಟಿಗೆ ಸಂಬಂಧಪಟ್ಟಂತೆ ಒಂದ್ ಬಾರಿ ನಾ ಪ್ರೆಸ್ ಮೀಟಿಂಗ್ ಕರಿತೇನೆ, ಅದಕ್ಕೆ ಸಂಬಂಧಪಟ್ಟಂತೆ ನಾನು ಲೆಟರ್ ಕೂಡ ಬರೆಯಕಂದ್ರೆ ಬೆಳಿಗ್ಗೆ 6 ಗಂಟೆಗೆ ಎದ್ದು ರಾತ್ರಿ 1 ತನ ಹಳ್ಳಿ ಅಡ್ಡಾಡಿ ಎಲ್ಲರೂ ಕೈಕಾಲು ಹಿಡ್ಕೊಂಡು ನೋಡಪ್ಪ ಇದೊಂದ್ಸತಿ ಇವ್ರಿಗೆ ವೋಟ್ ಹಾಕ್ರಿ ಅಂತೇಳಿ ವೋಟ್ ಹಾಕ್ಸಿದಕ್ಕ ಆ ಪಾಪಕ್ಕಾದ್ರೂ ಇವತ್ತು ನಾವು ಜನರ ಸೇವೆ ಮಾಡ್ಬೇಕಾಗಿತ್ತು ಹಳ್ಳಿ ಒಳಗೆ. ಇಲ್ಲಕಂದ್ರೆ ಜನರ ಪಾಪ ನನಗೆ ಹತ್ತದು. ಆ ಪಾಪದಿಂದ ಋಣಮುಕ್ತ ಆಗೋಸ್ಕರ ಇವತ್ತು ನಾನು ಹಳ್ಳಿಯಾಗ ಅಡ್ಡಾಡಿ ರೈತರ ಸಮಸ್ಯೆ ಏನಿದಾವೆ ಅವೆಲ್ಲ ಸಮಸ್ಯೆಯನ್ನ ಬಗೆಹರಿಸುವಂತ ಕೆಲಸವನ್ನ ನಾವು ಪ್ರಾಮಾಣಿಕವಾಗಿ ಹೋರಾಟದ ಮುಖಾಂತರ ಮಾಡಕತ್ತಿದ್ವಿ. ನಮಗ್ ಗೊತ್ತದು ಯಾವ್ಯಾವ ಅಧಿಕಾರಿಗಳು ನಾಳೆ ನಮ್ಮ ಹೋರಾಟಕ್ಕೆ ಬರ್ಲಿಲ್ಲಪ್ಪ ಅಂತಂದ್ರೆ ನಾವು ಏನ್ ಮಾಡ್ಬೇಕಂತ ಗೊತ್ತಿದೆ. ಲೀಗಲ್ ಆಗೇ ಮಾಡ್ತೀವಿ ನಾವು. ನಾನು ಪೆನ್ನು ಪೇಪರ್ ತಗೊಂಡು ನಿಂತ್ಕೊಂಡ್ರೆ ಯಾವ ಅಧಿಕಾರಿಗಳು ಕೆಲಸ ಮಾಡಕ್ಕಾಗಲ್ಲ. ನಾ ಇನ್ನಾಕಾದ್ರೂ ಯಾವ ಅಧಿಕಾರಿಗಳ ಮೇಲೆ ನಾ ಎನ್ಕ್ವೈರಿ ಲೆಟರ್ ಬರ್ದಿಲ್ಲ. ನನಗೆ ಗೊತ್ತೈತಿ ನೀವು ಯಾವ್ಯಾವ ಇಲಾಖೆಯಲ್ಲಿ ಏನೇನ್ ಮಾಡಕತ್ತಿದ್ರಿ ಏನೇನೇನು ಎಲ್ಲ ಗೊತ್ತು. ನನ್ಗೆ ಇಂಚು ಗೊತ್ತಿದೆ ನನ್ಗೆ. ಅದಕ್ಕೆ ನಾ ಅಧಿಕಾರಿಗಳು ಹೇಳ್ತೇನೆ, ಈ ಜನಪ್ರತಿನಿಧಿಗಳ ಕೈಯಲ್ಲಿ ನೀವು ಹಪ್ತ ವಸೂಲಿ ಮಾಡೋರು ಆಗ್ಬೇಡ್ರಿ. ನಾ ಯಾಕೆ ಹೇಳಕತ್ತೀನಪ್ಪ ಅಂತಂದ್ರೆ ಇವತ್ತು ಇಲ್ಲೆಲ್ಲ ಮುಂದೊಂದ್ ದಿನ ಕೆಲಸ. ನೀವೇನು ಹೊಲದಂಡಿ ಹುಲಿ ಅಂತಿರಲ್ಲ, ನೀವು ಹುಲಿ ಆಗ್ಬೇಕಪ್ಪ ಅಂತಂದ್ರ ನೀವು ಏನಪ್ಪಾ ಅಂದ್ರ ಅಲ್ಲಿ ಏನ್ ಭೂಮಿ ಕಳ್ಕೊಂಡಿದಾರಲ್ಲ, ಈಗಾಗಲೇ ಸರ್ವೆ ಮಾಡಿದ್ದಾರೆ ಸರ್. ನಾನು ನಿಮ್ಗೆ ಎಲ್ಲಾ ದಾಖಲೆ ಸಮೇತ ಕೊಡ್ತೀನಿ. 2021 ಲೆಟರ್ ಬರ್ ತಗೊಂಡಿದ್ದೇನ, ಹೆಚ್ಚುವರಿಯಾಗಿ ಎಷ್ಟು ಭೂಮಿ ಮುಳುಗಿದೆ ಅಂತ ಹೇಳಿ ಸರ್ವೆ ಆಗಿದೆ, ಯಾವ್ಯಾವ ಊರ ಎಟ್ಟೆಟ್ ಅಂತೇಳಿ. ಇದನ್ನ ಪ್ರತಿಯೊಂದು ಕಾಪಿನೂ ನಾನು ನಿಮ್ಗೆ ಕೊಡ್ತೀನಿ. ಇವ್ರು ತೋರಿಸಿದ್ ಏಕಪ್ಪ ಅಂತಂದ್ರೆ FRL ಸರ್ವೆ ಆಧಾರದ ಮೇಲೆ ಕ್ಷೇತ್ರವನ್ನು ನಿರ್ಧರಿಸಲಾಗಿದೆ ಅಂತಾರ. FRL ಮೇಲೆ ಮಾಡಿದ್ರೆ ಈಗ ಆಲ್ರೆಡಿ ಮಣ್ಣು ತುಂಬ್ಯದ, ಡ್ಯಾಮ್ ನಲ್ಲಿ ಮಣ್ಣು ತುಂಬ. FRL ನಪ್ಪ ಅಂತಂದ್ರೆ ಅದು ತಪ್ಪಾಗುತ್ತದೆ. ಅದಕ್ಕೆ ನಾವು ಹೇಳ್ತಾ ಇರೋದು, ನೀವೇನು 1200 ಎಕರೆ ತೋರಿಸಿದರೆ ಇದು ಬಹುಶಃ ಶಾಸಕರಿಗೆ ಗೊತ್ತಿಲ್ಲ ಅಂತ ನನಗೆ ಅನಿಸ್ತು. ಯಾಕಂದ್ರೆ ಅವ್ರು ಏನು ತಿಳಿನೇ ಕೆಡಿಸೋರು. 1200 ಎಕರೆ ತೋರಿಸಿದರೆ ಇವರು ಭೂಮಿ ಮುಳುಗಡೆ ಆಗಿದೆ ಅಂತ ಮುದ್ದೆ ಬಳಕ್. ನಾ ಹೇಳಕ್ ಬಯಸ್ತೇನೆ, ಒಟ್ಟು ನಾರಾಯಣಪುರ ಹಿನ್ನೀರಿನಿಂದ ಸುಮಾರು 8 ರಿಂದ 10 ಸಾವಿರ ಎಕರೆ ಭೂಮಿ ಮುಳುಗಿದೆ. ರೈತರ ಭೂಮಿ, ರೈತರ ಕಣ್ಣ ನೀರ್ ಹಾಕಕತ್ತಾರೆ. ಅದನ್ನ ಹೊಳ್ಳಿ ಸರ್ವೆ ಮಾಡಿಸ್ರಿ. ನೀವು ಹೊಳೆದಂಡಿ ಹುಲಿ ಅಂತಂದ್ರ ಸರ್ವೆ ಮಾಡಿಸಿದ್ ನೋಡೋಣ. ನೀವು ರೊಕ್ಕ ಕೊಡೋದು ಬೇಡ, ಅಟ್ಲೀಸ್ಟ್ ಸರ್ಕಾರದಿಂದ ಇನ್ನೊಮ್ಮೆ ರೀಸರ್ವೆ ಮಾಡಿಸಿ. ಸರ್ಕಾರದಿಂದ ಪ್ರಸ್ತಾವನೆ ಹೋಗ್ಲಿ ಮೊದಲ ಇಲಾಖೆಯಿಂದ. ಅದು ಯಾವುದನ್ನ ಮಾಡೋದಲ್ಲ. ಇವತ್ತು ಬಂದಿದ್ರಲ್ಲ ನೀರಾವರಿ ಸಚಿವರು, ಅವ್ರ ಗಮನಕ್ಕೆ ತರಬೇಕಾಗಿತ್ತು ವಿಷಯ. ನೀವು ತಂದಿಲ್ಲ. ಅವ್ರನ್ನ ಸ್ವಲ್ಪ ಹೊಳೆದಂಡಿ ಕರ್ಕೊಂಡು ಹೋದ್ರೆ ನೋಡ್ತಿದ್ರು ಅವರು. ಅದಕ್ಕೆ ನಾವ್ ಹೇಳ್ತಾ ಇದ್ವಿ, ನೀವು ಕೂಡಲೇ ಇನ್ನೊಮ್ಮೆ ಸರ್ವೆ ಮಾಡ್ಬೇಕು. ಇದ್ರೊಳಗೆ ತೋರಿಸಿದ್ರೆ ಅದನ್ನು ಅಲ್ಲೇ ಮುಚ್ಚಿಟ್ಟಿದ್ದಾರೆ ಫೈಲ್. ಯಾವುದು ಏನು ಕೆಲಸ ಇಲ್ಲ ಇದು. ಇವರು KBJNL ಒಬ್ರು ಯಾವ್ದೋ ಪ್ರೈವೇಟ್ ಕಂಪ್ನಿ ಕೊಟ್ಟಿದ್ರ ಸರ್ವೆ ಮಾಡಕ್ಕೆ. ಅದನ್ನ ಏನ್ ಮಾಡಿದಾರಪ್ಪ ಅಂತಂದ್ರೆ 1200 ಎಕರೆ ತೋರಿಸಿದಾರ. ತೋಣಕೆರೆ ಇವ್ರು ಏನ್ ಮಾಡಿದಾರ, ಭೂಸ್ವಾಧೀನ ಇಲಾಖೆ ಲೆಟರ್ ಬರ್ದಾರ, ಅವ್ರು ಹೊಳ್ಳಿ ಇವ್ರಿಗೆ ಬರ್ದಾರ. ಬರ್ದ್ರೆ ಅಲ್ಲೇ ಇಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ಅದಕ್ಕೆ ಇದಕ್ಕೆ ಸಂಬಂಧಪಟ್ಟಂತ ದಾಖಲಾತಿಗಳನ್ನ ನಾ ಕೊಡ್ತೀನಿ. ನಾ ಯಾವುದೇ ದಾಖಲೆ ಇಲ್ಲಾರ ನಾ ಮಾತಾಡಂಗಿಲ್ಲ. ದಾಖಲೆ ಇಟ್ಕೊಂಡ ನಾ ಮಾತಾಡ್ತೀನಿ. ಅನೇಕ ಇವತ್ತು ನಿಮ್ಗೆ ಬಳವಟ್ಟಿ ಹೋಗ್ರಿ, ಒಡವಡಿಗೆ ಹೋಗ್ರಿ, ಅಲ್ಲೆಲ್ಲ ಕೃಷ್ಣಾ ನದಿ ಹಿನ್ನೀರಿನಿಂದ ರೋಡ್ಗಳ ಕಟ್ ಆಗಿಬಿಟ್ಟಿದಾವ. ಇವತ್ತು ಕಾಳಿಗೆ ಮತ್ತು ಮುದೂರ್ ನಡವರ್ಕ ಒಂದು ಬ್ರಿಡ್ಜ್ ಆಗೋದು ಅತಿ ಅವಶ್ಯಕತೆ ಐತಿ. ಆ ಕಡೆ ಈ ಕಡೆ ರೋಡ್ ಆಗೈತಿ, ನಡುವ ಬ್ರಿಡ್ಜ್ ಇಲ್ಲ. ಅಲ್ಲೆಲ್ಲ ಮಲೇರಿಯಾ ಏರಿಯಾ, ಅಲ್ಲೆಲ್ಲ ಹಾಸ್ಪಿಟ್ಲ್ಗೆ ರೈತರು ಬರ್ತಾರೆ. ನಾನು ಇದನ್ನ ಮಾನ್ಯ ಹೋರಾಟದ ಮುಖಾಂತರ ಅಧಿಕಾರಿಗಳ ಗಮನಕ್ಕೆ ತರುವಂತ ಕೆಲಸ ಮಾಡಿದೀವಿ. ಅದರ ಜೊತೆಗೆ ಒಡವಡಿಗೆ ಅದೊಂದು ನ್ಯೂಸ್ ಮಾಡಿದ್ರಿ ನಿಮ್ಮ ಪತ್ರಿಕೆಯಲ್ಲಿ. ಅಲ್ಲೆಲ್ಲ ಹಳದೊಳಗೆ ಮಸೂಳಿ ಬರ್ತಾವ. ಶಾಲಾ ಮಕ್ಕಳು ಎಲ್ಲ ಪ್ಯಾಂಟ್ ಕಳ್ಕೊಂಡು ಬಟ್ಟೆ ತಲೆ ಬುಕ್ಕ ಮ್ಯಾಲ ಹಿಡ್ಕೊಂಡು ಸಾಲಿಗೆ ಹೋಗ್ತಾವ. ಅಲ್ಲಿ ಒಂದು ಬ್ರಿಡ್ಜ್ ಮಾಡಷ್ಟು ನಿಮಗೆ ದುಡ್ಡಿಲ್ಲ ಸರ್ಕಾರದಲ್ಲಿ. ಅಷ್ಟೊಂದು
ನೀವು ಸರ್ಕಾರ ಪುಟ್ಪತ್ತಾಗಿ ಬಯಸ್ತೇವೆ. ದಯವಿಟ್ಟು ಈ ರೀತಿ ಉಡಾಪ ಉತ್ತರವನ್ನು ಕೊಡದ್ ಬಿಡ್ರಿ. ಮುಂದಿನ ದಿನಗಳಲ್ಲಿ ಇಂತ ಉಡಾಪ ಉತ್ತರ ಕೊಟ್ರಿಪ್ಪ ಅಂತಂದ್ರ ಅದಕ್ಕೆ ತಕ್ಕ ಉತ್ತರ ಹೆಂಗ್ ಕೊಡ್ಬೇಕಂತ ಗೊತ್ತೈತಿ. ನೀವ್ ಹೇಳಿದ್ರಲ್ಲ ಆಧಾರ ಸಹಿತ ಆರೋಪ ಮಾಡ್ಬೇಕಂತ ಹೇಳಿದ್ರಲ್ಲ, ಆಧಾರ ಇಟ್ಕೊಂಡ ನಾನು ಬರ್ತೀನಂತ. ನಿಮಗ್ ತಾಕತ್ತಿದ್ರೆ ಜನತಾ ನ್ಯಾಯಾಲಯ ಕರ್ರಿ, ಜನತಾ ನ್ಯಾಯಾಲಯ ಕರ್ರಿ, ಅಲ್ಲಿ ನಾ ಆಧಾರ ಸಮೇತ ಇಡ್ತೀನಂತ ನೀವು ಉತ್ತರ ಕೊಡ್ರಿ. ನಾ ಹೇಳೋದು ತಪ್ಪು ಅನ್ನೋದಾದ್ರೆ ನಾನ್ ನಿವೃತ್ತಿ ಆಗ್ತೀವಿ. ಒಂದ್ ವೇಳೆ ನೀವು ತಪ್ಪು ಅಂತಂದ್ರೆ ನೀವು ರಾಜಕೀಯವಾಗಿ ನಿವೃತ್ತಿ ಆಗ್ಬೇಕು ಅಂತೇಳಿ ನಾ ಇವ್ರು ಸವಾಲ್ ಹಾಕ್ಲಕ್ ಬಯಸ್ತೇನೆ.